ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ನಮ್ಮ ಗುರುಗಳ ಸಂಕಲ್ಪ ಸಸ್ಯಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಈ ಪಿರಮಿಡ್ ಜಗತ್ ಸಂಕಲ್ಪ ಒಂದು ಅದ್ಭುತವಾದ ಸಂಕಲ್ಪ. 1992 ಕರ್ನೂಲ್ ಪಿರಮಿಡ್, ಮೊದಲನೇ ಪಿರಮಿಡ್ 27/27 ಬ್ರಹ್ಮರ್ಷಿ BV ರೆಡ್ಡಿ ಮಾಸ್ಟರ್ ಅವರು ಸ್ಥಳ ಕೊಟ್ಟರು, ಅದಕ್ಕೆ ಸಹಕರಿಸರು. ಅದು ಫಸ್ಟ್ ಪಿರಮಿಡ್, ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ. ಅಲ್ಲಿಂದ ಇನ್ನು ಪತ್ರಿಸಾರು ನಾವು ಒಂದು ಸಂಕಲ್ಪ ಅದ್ಭುತವಾಗಿ ಆಗಬೇಕಂದ್ರೆ ಸಾಮೂಹಿಕ ಧ್ಯಾನ ಪ್ರಾರಂಭ ಮಾಡಿದರು. 1999 ಕರ್ನೂಲು ಧ್ಯಾನ ಮಹಾಯಜ್ಞ ಅಂತ. ನಿಯರ್ಲಿ ಒಂದು 5,000 ಜನ ಇಡೀ ಈ ಭೂಲೋಕದಲ್ಲಿ ಪಿರಮಿಡ್ ಮಾಸ್ಟರ್ಸ್ ಇದ್ದರು. ಅಪ್ರಾಕ್ಸಿಮೇಟ್ಲಿ ಒಂದು 5,000 ಮೆಂಬರ್ಸ್ ಇದ್ದರು 1999. ಅಲ್ಲಿಂದ ಧ್ಯಾನ ಯಜ್ಞ, ಧ್ಯಾನ ಮಹಾಯಜ್ಞ, ಧ್ಯಾನ ಮಹಾಚಕ್ರ, ಧ್ಯಾನ ಮಹಿಳಾ ಧ್ಯಾನ ಮಹಾಚಕ್ರ, ಮಹಾಯಾಗ ಈಗ ಕಂಟಿನ್ಯೂ ನಡೀತಾ ಬಂತು. ಸರ್ ಅಂದರು 2000 ಏನೋ ಅದ್ಭುತ ಆಗಬಹುದು ಅಂದರೆ ಏನೂ ಆಗಿಲ್ಲ. 2012 ಏನೋ ಒಂದು ಅದ್ಭುತ ಆಗಬಹುದು ಅಂತ ಹೇಳಿದರು. 2012 ಡಿಸೆಂಬರ್ 21 ಕಡ್ತಾಲ್ ಕೈಲಾಸಪುರಿ ಬೆಳಿಗ್ಗೆ 5 ಗಂಟೆಗೆ ಸಾರು ಮೆಸೇಜ್ ಕೊಟ್ಟರು. ಡಿಸೆಂಬರ್ 21, 2012 ಇವತ್ತು ರಾತ್ರಿ 12 ಗಂಟೆಯಿಂದ ಸತ್ಯಯುಗ ಆರಂಭವಾಗತ್ತೆ ಅಂತ ಹೇಳಿದ್ರು. ನಾವು ಇವಾಗಿರೋದು ಕಲಿಯುಗ ಅಲ್ಲ, ಸತ್ಯಯುಗ. ಯಾವಾಗ ಆರಂಭ ಆಯಿತು? 2012 ಡಿಸೆಂಬರ್ 21 ನೈಟ್ 12 ಗಂಟೆಗೆ ಸಾರ್ ಡಿಕ್ಲೇರ್ ಮಾಡಿದರು. ಇವತ್ತು ಈ ಕ್ಷಣದಿಂದ ಸತ್ಯಯುಗ ಆರಂಭವಾಗಿದೆ ಅಂತ. ಮತ್ತು ಅಲ್ಲಿಂದ ಕಂಟಿನ್ಯೂ 1999 5,000 ಜನ ಆಯಿತು. 2012ಗೆ ಎಷ್ಟು ಅನ್ಕೌಂಟಬಲ್. ಆ ಪ್ರಾಂಗಣದಲ್ಲಿ ಒಂದು 25-30 ಸಾವಿರ ಜನ ಧ್ಯಾನ ಮಾಡ್ತಾಯಿದ್ರು ಡೈಲಿ. ಹಾಗೆ ಪಿರಮಿಡ್ ನಿರ್ಮಾಣಗಳು ಎಷ್ಟು ಅಂದರೆ ಅನ್ಕೌಂಟಬಲ್. ನಾನು ಗಮನ ಮಾಡಿದ್ದು ಇಡೀ ಈ ಪ್ರಪಂಚದಲ್ಲಿ ಬಳ್ಳಾರಿ ನಂಬರ್ 1. ಅಲ್ಲಿ 280-300 ಪಿರಮಿಡ್ ಏನೋ ಇದ್ದಾವೆ. ಯಾವ ಊರಲ್ಲಿ ಇಲ್ಲ ಅಷ್ಟು ಪಿರಮಿಡ್ಸ್. ಅವ್ರ ಟಾರ್ಗೆಟ್ ಏನಂದರೆ 365 ಪಿರಮಿಡ್ ಬಳ್ಳಾರಿಯಲ್ಲಿ ಬರಬೇಕು. ದಿನಾಲಿ ಒಂದು ಆ್ಯನಿವರ್ಸರಿ ಆಗಬೇಕು, ದಿನಾಲಿ ಅಲ್ಲಿ ಊಟ ಮಾಡಬೇಕು. ದಿನಾಲಿ ಒಂದು ಪಿರಮಿಡ್ ಆ್ಯನಿವರ್ಸರಿ, ಎಲ್ಲರೂ ಸೇರೋದು, ಹಬ್ಬ ಮಾಡ್ಕೊಳ್ಳೋದು. 365 ಡೇಸ್ ಹಬ್ಬ, ಪಿರಮಿಡ್ ಹಬ್ಬ ಮಾಡ್ಕೋಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅದು ಕಂಪ್ಲೀಟ್ ಆಗುತ್ತೆ, ಭಾಳ ಈಸಿ. ಅಷ್ಟು ಅದ್ಭುತ ಪ್ರಚಾರ ಬಳ್ಳಾರಿ, ಅಷ್ಟು ಪಿರಮಿಡ್ಸ್ ಇರೋದು ಬಳ್ಳಾರಿ. ಕರ್ನಾಟಕ ನಂಬರ್ 1 ಬಳ್ಳಾರಿ. ಅದಕ್ಕಿಂತ ಮೊದಲು ಮೈಸೂರಿತ್ತು. ಚಂದ್ರಶೇಖರ್ ಸಾರು, ಮನೋರಮಾ ಮೇಡಮ್ ಇವರೆಲ್ಲರೂ ಭಾಳ ವರ್ಕ್ ಮಾಡಿದ್ರು ಇಲ್ಲಿ ಮೈಸೂರು. ನಾನು ಭಾಳ ಸಾರ್ತಿ ಬಂದಿದ್ದೀನಿ. ಮತ್ತು ಮೈಸೂರು ವಿಜೃಂಭಣೆ ಆಗಿದೆ. ಇವಾಗ ಬಂತು 35 ಕಾವೇರಿ ಪಿರಮಿಡ್. ಅದ್ಭುತ. ಒಂದು ಪಿರಮಿಡ್ ಒಂದು ಪ್ರದೇಶದಲ್ಲಿ ಬರಬೇಕಂದ್ರೆ ಕಾರಣ ಕಾರ್ಯ ಸಂಬಂಧ ಇರುತ್ತೆ. ಸುಮ್ಮನೆ ಯಾವ ಪಿರಮಿಡ್ ಇಲ್ಲಂದರೆ ಅಲ್ಲಿ ಬರಲ್ಲ. ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಕಾರಣವಿದ್ರೇ ಆ ಕಾರ್ಯ ಆಗೋದು. ಪಿರಮಿಡ್ ವ್ಯಾಲಿ ಪತಿಸಾರು ಆ ಪ್ಲೇಸ್ ಸೆಲೆಕ್ಟ್ ಮಾಡಿದಾಗ ನಾನು ಥರ್ಡ್ ಐ ಮಾಸ್ಟರ್ನ ಕೂಡಿಸಿದ್ರೆ ಇದು ವಸಿಷ್ಠ ಮಹರ್ಷಿ ಕಾಮಧೇನು ಜೊತೆಗಿರೋ ಆಶ್ರಮ ಇತ್ತು ಆ ಕಾಲದಲ್ಲಿ ಅಂತ ಮೆಸೇಜ್ ಬಂತು. ಆಮೇಲೆ ಕಡ್ತಾಲ್ ಕೈಲಾಸಪುರಿ ಆದಿಶಂಕರಾಚಾರ್ಯ ಸಾಧನ ಮಾಡಿದ್ದು ಪ್ರದೇಶ. ಸುಮ್ಮನೆ ಯಾವುದು ಸೆಲೆಕ್ಟ್ ಮಾಡಲಿಲ್ಲ ಪತ್ರಿಸವರು. ಹಿಂದೆ ಜನ್ಮದ
ಆ ಸ್ಥಳ ಪ್ರಭಾವ ನೋಡಿ, ಮತ್ತು ಈ ಸ್ಥಳ ಪ್ರಭಾವ ಅದ್ಭುತ. ಇಷ್ಟು ದೂರ ಬಂದಿದೆ ಅಂದರೆ ಒಂದು ಕಾರಣ ಇದೆ. ಪ್ರತಿ ಸರ್ ಹೇಳ್ತಾ ಇದ್ರು, ಯಾರು ಪಿರಮಿಡ್ ನಿರ್ಮಾಣ ಮಾಡ್ತಾರೋ ಅವರು ಸತ್ಯಲೋಕಕ್ಕೆ ಹೋಗ್ತಾರೆ ಅಂತ. ನಾನೊಂದು ಸರ್ತಿ ಆಂಧ್ರ ಪ್ರದೇಶ್ ಒಂದು ಊರಿಗೆ ಹೋದೆ, ಒಂದು ವಿಲೇಜ್. ಅಲ್ಲಿ ಒಬ್ಬ ಮೇಡಮ್ನ ಕೂಡಿಸಿದ್ರೆ ಧ್ಯಾನಕ್ಕೆ. ಸರ್, ನಾನು ಸತ್ಯಲೋಕದಲ್ಲಿದ್ದೀನಿ ಸರ್ ಅಂದ್ಲು. ಅಲ್ಲಿ ಏನು ನಡೀತಾ ಇದೆ ಮೇಡಮ್? ಶಕ್ತಿ ಒಂದು ಜಲಪಾತವಾಗಿ, ವಾಟರ್ ಫಾಲ್ಸ್ ಆಗಿ ಕೆಳಗೆ ಬೀಳ್ತಾ ಇದೆ ಸರ್. ಅದು ಎಲ್ಲಿ ಹೋಗ್ತಾ ಇದೆ ಮೇಡಮ್? ಪಿರಮಿಡ್ ಒಳಗೆ ಹೋಗ್ತಾ ಇದೆ ಅಂದರು. ಅಂದರೆ ಪಿರಮಿಡ್ಸು ಸತ್ಯಲೋಕದ ಶಕ್ತಿ ನಮಗೆ ಈ ಭೂತಾಯಿಗೆ ಕೊಡ್ತಾ ಇದ್ದಾವೆ. ಆ ಪ್ರೋಗ್ರಾಮ್ ಆದಮೇಲೆ 6 ತಿಂಗಳಾದಮೇಲೆ ವಿಜಯವಾಡಗೆ ಹೋದೆ. ಅಲ್ಲಿ ಅಮ್ಮ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಪತಿ ಸರ್ ಒಂದು ಚಿಕ್ಕದು 15x15 ಪಿರಮಿಡ್ ಓಪನ್ ಮಾಡಿದರು. ಆವತ್ತು ಹೇಳಿದ್ರು, ಯಾರು ಪಿರಮಿಡ್ ನಿರ್ಮಾಣ ಮಾಡ್ತಾರೋ ಅವರು ಸತ್ಯಲೋಕಕ್ಕೆ ಹೋಗ್ತಾರ ಅಂತ. ಆವಾಗ ಕನ್ಫರ್ಮ್ ಆಯಿತು, ಓ ಟ್ಯಾಲಿ ಆಯಿತು. ನಮ್ಮ ಮನೆ ಮೇಲೆ ಪಿರಮಿಡ್ ನಿರ್ಮಾಣ ಮಾಡ್ಬೋದು, ಇಂಥ ದೊಡ್ಡ ದೊಡ್ಡ ಪಿರಮಿಡ್ಸ್ ಎಲ್ಲರೂ ಸೇರಿ ಕನ್ಸ್ಟ್ರಕ್ಟ್ ಮಾಡಿದರೆ ಅದಂತ ಇಂಥ ಪುಣ್ಯ ಅಲ್ಲ, ದೊಡ್ಡ ಪುಣ್ಯದ ಭಾಗ್ಯ ಇದು. ಮತ್ತು ಈ ಮೈಸೂರು ಇಂಥ ಅದ್ಭುತವಾದ ಪಿರಮಿಡ್ ಬಂದಿದೆ. ಇಲ್ಲಿ ಮಾಸ್ಟರ್ಸ್ ಎಲ್ಲರೂ ಗ್ರೇಟ್ ಸೀನಿಯರ್ ಮಾಸ್ಟರ್ಸ್ ಎಲ್ಲರಿದ್ದಾರೆ. ಟೈಮ್ ಹತ್ರ ಬಂದಿದೆ. ಈ ಕರ್ನಾಟಕ ಇವಾಗ ಈ ಪಿರಮಿಡ್ ಧ್ಯಾನ ರೇಸಲ್ಲಿ ಆಂಧ್ರ ನೆಕ್ಸ್ಟ್ ಕರ್ನಾಟಕ ಇದೆ. ಯಾಕಂದ್ರೆ ನಾನೆಲ್ಲ ಓಡಾಡ್ತೀನಿ. ಮೊನ್ನೆ ಮಧ್ಯಪ್ರದೇಶಕ್ಕೆ ಹೋಗಿ ಬಂದೆ, ಅದಕ್ಕೆ ಮುಂಚೆ ಮಹಾರಾಷ್ಟ್ರ, ಯು ಪಿ, ಉತ್ತರಾಖಂಡ್ ಎಲ್ಲ ಓಡಾಡಿದ್ದೀನಿ. ಆದರೆ ಸ್ಪೀಡ್ ಎಲ್ಲಿ ಇಲ್ಲ, ಕರ್ನಾಟಕ ಇದೆ. ನಾನೇನು ಅನ್ಕೊತಾ ಇದ್ದೀನಿ ಅಂದರೆ ಆಂಧ್ರ ನಾವು ಕ್ರಾಸ್ ಮಾಡೋಣ ಅಂತ. ಯಾಕಂದರೆ ಆಲ್ರೆಡಿ 50% ಕರ್ನಾಟಕ ಸಸ್ಯಾಹಾರಿಗಳು. ಅದಕ್ಕೆ ಕಾರಣ ಆ ಬಸವಣ್ಣವರು. ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳಿ. ಆ ಮಿಕ್ಕಿದ 50% ನಾವು ಮಾಡೋಣ. ಭಾಳ ಸುಲಭವಾಗಿ ಮಾಡ್ಬೋದು ನಾವು. ಅಷ್ಟೇ ಅಲ್ಲ, ಪಿರಮಿಡ್ಸ್ ಎಲ್ಲಿ ನೋಡಿದರೆ ಅಲ್ಲಿ ಪಿರಮಿಡ್ಸ್ ಬರಬೇಕು. ನಾವೆಲ್ಲರೂ ಅಂದ್ಕೊಂಡ್ರೆ ಭಾಳ ಸುಲಭ. ನಾವು ಏನು ಮಾಡಬೇಕಂದ್ರೇನು ಎಲ್ಲರೂ ಮಾಡಬೇಕು. ಇದು ನಮ್ಮ ಏನು ಕರ್ನಾಟಕ, ಯಾವ ಕರ್ನಾಟಕ ಆಗಬೇಕು? ಸುವರ್ಣ ಕರ್ನಾಟಕ, ಸಸ್ಯಾಹಾರ ಕರ್ನಾಟಕ, ಧ್ಯಾನ ಕರ್ನಾಟಕ, ಪಿರಮಿಡ್ ಕರ್ನಾಟಕ ಆಗಬೇಕು. ಇದು ನಮ್ಮ ಎಲ್ಲರೂ ಟಾರ್ಗೆಟ್. ಅದಕ್ಕೆ ಸುಲಭವಾದ ಮಾರ್ಗ PMC ಚಾನಲ್. PMC ಕನ್ನಡ ಚಾನಲ್ ಭಾಳ ಸುಲಭವು. ಆ ಚಾನಲ್ಗೆ ನಾವು ಏನು ಮಾಡಬೇಕಂದ್ರೆ ಎಲ್ಲರೂ ಟಾರ್ಗೆಟ್ ಇಟ್ಕೋಬೇಕು. ಯಾರು ಫೋನ್ ಸಿಕ್ಕಿದ್ರೆ ಏನು ಮಾಡಬೇಕು? PMC ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. 3 ಮಾಡಿರಿ. ಒಂದು PMC ಹಿಂದಿ, ಇನ್ನೊಂದು PMC ಇಂಗ್ಲೀಷ್, ಇನ್ನೊಂದು PMC ಕನ್ನಡ. ಎಷ್ಟು ಸಬ್ಸ್ಕ್ರಿಪ್ಷನ್ಸ್ ಹೆಚ್ಚಿಗಿದ್ದರೆ ನೋಡು, ಅವ್ರು ಏನಪ್ಪ ಇಷ್ಟು ನೋಡ್ತಾ ಇದ್ದಾರೆ ಅಂತ ನೋಡ್ತಾರೆ. ನಮಗೂ ಭಾಳ ಪ್ರಚಾರಕ್ಕೆ ಅನುಕೂಲ ಆಗುತ್ತೆ. ಫೋನ್ ಯಾರನ್ನ ಮಾಡಿದ್ರೆ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಏನು ರಿಕ್ವೆಸ್ಟ್ ಮಾಡಬೇಕು? PMC ಸಬ್ಸ್ಕ್ರೈಬ್ ಮಾಡಿರಿ. ಇದು ನಾವು ಕೊಡೋ ನಿಮಗೆ, ನೀವು ನಮ್ಗೆ ಕೊಡೋ ಬಹುಮಾನ. ಅವ್ರಿಗೇನು ದುಡ್ಡು ಖರ್ಚಿಲ್ಲ. ದಿನಾಲಿ ಎಲ್ಲರೂ ಒಂದು 10 ಫೋನು ಸಬ್ಸ್ಕ್ರಿಪ್ಷನ್ ಮಾಡಿಸೋದು ಟಾರ್ಗೆಟ್ ಇಟ್ಕೊಂಡ್ರೆ, ಇವಾಗ ನಾವು 1 ಲ್ಯಾಕ್ ಸಬ್ಸ್ಕ್ರಿಪ್ಷನ್ಸ್ ಇದ್ದಾವೆ. ನನ್ನ ಟಾರ್ಗೆಟ್ ಏನು? ಈ 2025 ಬರೋಕ್ಕೆ ಮುಂಚೆ 1 ಕೋಟಿ PMC ಕನ್ನಡ ಸಬ್ಸ್ಕ್ರಿಪ್ಷನ್ಸ್ ಆಗಬೇಕು. ಇದು ಎಲ್ಲರೂ ಅಂದ್ಕೊಂಡ್ರೆ ಭಾಳ ಈಸಿ, ನಾವು ಮಾಡ್ಬೋದು. ಫಸ್ಟ್ ಇದು ಮಾಡಬೇಕು. ಸೆಕೆಂಡು, ನಿಮ್ಮ ಎಕ್ಸ್ಪೀರಿಯನ್ಸಸ್ ಎಲ್ಲ ಶೇರ್ ಮಾಡಬೇಕು. ಸಾರು ಹೇಳ್ತಾ ಇದ್ರು, ಅನುಭವವೇ ಜ್ಞಾನ. ನಮ್ಮ ಅನುಭವ ಇನ್ನೊಬ್ಬರಿಗೆ ಕೊಟ್ಟರೆ ಮಲ್ಟಿಪಲ್ ಬೆನಿಫಿಟ್ ನಮಗೆ ಬರುತ್ತೆ. ನಾವು ನಮ್ಮ ಹತ್ರ ಏನಿದ್ರೆ ಅದು ಕೊಟ್ಟಿದ್ರೆ ಪುಣ್ಯ ನಾವು ಧ್ಯಾನ ಮಾಡಿದ್ರೆ ಪುಣ್ಯ ಬರಲ್ರಿ, ಮುಕ್ತಿ ಬರುತ್ತೆ, ಆನಂದ ಸಿಗತ್ತೆ. ಪುಣ್ಯ ಯಾವಾಗ ಬರುತ್ತೆ? ಧ್ಯಾನ ಪ್ರಚಾರ ಮಾಡಬೇಕು. ನಮ್ಮ ಅನುಭವ ಇನ್ನೊಬ್ಬರಿಗೆ ಕೊಡಬೇಕು. ವಾಲ್ಮೀಕಿ ಮಹರ್ಷಿ ಅವರು ಕಾಡಲ್ಲಿ ಒಬ್ಬರು ಕಳ್ಳ, ರತ್ನಾಕರ್ ಅವರ ಹೆಸರು. ಅವರು ಧ್ಯಾನಕ್ಕೆ ಕೂತ್ಕೊಂಡ್ರು, ವರ್ಷಗಳು ಕೂತ್ಕೊಂಡ್ರು. ಅವ್ರ ಮೇಲೆ ಹುಟ್ಟನೇ ಸೃಷ್ಟಿ ಆಯಿತು. ಆ ಹುಟ್ಟನ ವಾಲ್ಮೀಕಂ ಅಂತಾರೆ ಸಂಸ್ಕೃತಲ್ಲಿ.
ಅದಕ್ಕೆ ಅವ್ರ ಹೆಸರೇನಾಯಿತು ವಾಲ್ಮೀಕಿ ಮಹರ್ಷಿ. ಕಣ್ಣು ಮುಚ್ಕೊಂಡ್ರು, ಕಣ್ಣು ಬಿಟ್ಟಿಲ್ಲ ಅವರು, ವರ್ಷಗಳು ಧ್ಯಾನ ಮಾಡಿದರು. ಈ ದಿವ್ಯ ನೇತ್ರದಿಂದ ಮಹಾರಾಮಾಯಣ ಕಾವ್ಯನೇ ಬರೆದಿದ್ದರು. ಅವ್ರಿಗೆ ಯಾರಿಗೆ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇದ್ದಾರ, ನಮಗೆ ಗೊತ್ತಾಗ್ತಾ ಇದ್ದಾರ? ಚಿಕ್ಕ ಅನುಭವ ಇರ್ಬೋದು, ದೊಡ್ಡ ಅನುಭವ ಇರ್ಬೋದು. ನಮ್ಮ ಅನುಭವ ನಾವು PMC ಚಾನಲ್ಲು ಕಳಿಸ್ಬೇಕು. ನಿಮ್ಮೂರಲ್ಲಿ ಒಳ್ಳೆ ಮೊಬೈಲ್, ಕ್ವಾಲಿಟಿ ಮೊಬೈಲ್ ಇದ್ದರೆ ಶೂಟ್ ಮಾಡಿ ನೀವು PMC ಕಳಿಸ್ಬೋದು. ಇಲ್ಲ ನೀವು ಗ್ರೂಪ್ ಮಾಡಿ ಕರೆದ್ರೆ ನಾವೇ ಕ್ಯಾಮ್ರಾಮನ್ನ ಕಳಿಸ್ತೀವಿ. ಎಲ್ಲ ಶೂಟಿಂಗ್ ತಗೊತಾರೆ. ಒಂದೊಂದು ಊರಿಗೆ ಬಂದು ಯಾರೋ ಒಬ್ಬರು ಚಾರ್ಜ್ ತಗೊಂಡು ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಕೆಲಸ ಮಾಡಬೇಕು. ಆಮೇಲೆ ಈ PMC ಚಾನಲ್ಗೆ ಇವಾಗ ಫೈನಾನ್ಸ್ ಹೆಲ್ಪ್ ಬೇಕು. ಯಾಕಂದರೆ ಪತ್ರಿ ಸಾರು ಆ ಚಾನಲ್ಲು ಓಪನ್ ಮಾಡಿದಾಗ ಏನು ಹೇಳಿದರು, ಪಿರಮಿಡ್ ವ್ಯಾಲಿಯಲ್ಲಿ ನನಗೆ ಇಡೀ ಕರ್ನಾಟಕದಲ್ಲಿ 1000 ಸ್ಟುಡಿಯೋಸ್ ಬೇಕು, 100 ವೆಹಿಕಲ್ಸ್ ಬೇಕು ಪ್ರಚಾರ ಮಾಡೋಕ್ಕೆ ಅಂತ ಹೇಳಿದರು. ಮತ್ತು ಇವಾಗ ಒಂದು ವೆಹಿಕಲ್ ಇದೆ. ಬ್ಯಾಂಗ್ಳೂರು JP ನಗರಲ್ಲಿ ಒಂದು ಸ್ಟುಡಿಯೋ ಇದೆ. ಮತ್ತು 1000 ಬೇಕಂದರೆ ನಾವೆಲ್ಲರೂ ಅಂದ್ಕೊಂಡ್ರೆ ಸುಲಭವು, ಇದು ಸಾಧ್ಯವೇ. ಮತ್ತು ಅದಕ್ಕೆ ಎಲ್ಲ ಫೈನಾನ್ಷಿಯಲ್ ಹೆಲ್ಪ್ ಬೇಕು. ನನ್ನ ರಿಕ್ವೆಸ್ಟ್ ಏನಂದರೆ, ದಿನಾಲಿ ಒಂದು ಕಾಫಿ ಕುಡ್ದಿದ್ದೀವಂತ ಹುಂಡಿಯಲ್ಲಿ ಹಾಕಿ ಅದು PMC ಚಾನಲ್ ಕೊಡ್ರಿ. ಕಾಫಿ 10 ರೂಪಾಯಿ ಕಾಫಿ ಇದೆ, 25 ರೂಪಾಯಿ ಕಾಫಿ ಇದೆ, 75 ರೂಪಾಯಿ ಕಾಫಿ ಇದೆ, 250 ರೂಪಾಯಿ ಕಾಫಿ ಇದೆ. ಯಾವ ಲೆವೆಲ್ ಕಾಫಿ ಕುಡ್ತಾರೋ ಆ ದುಡ್ಡು PMC ಚಾನಲ್ಗೆ ಕೊಟ್ಟರೆ ಅದ್ಭುತ. ಸರ್ ಹೇಳ್ತಾಯಿದ್ರು, 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. ಆ 1000 ತಾಸು ಧ್ಯಾನ ಪ್ರಚಾರ ಮಾಡಬೇಕಂದ್ರೆ PMC ಚಾನಲ್ಗೆ ನಾವು ಎಡಿಟಿಂಗ್ ಕೆಲಸ ಮಾಡ್ಬೋದು. ಯಾರನ್ನ ಬ್ಯಾಂಗ್ಳೂರು ಸಿಟಿಯಲ್ಲಿದ್ದರೆ ಅಲ್ಲಿ ಬಂದು ಸ್ಟುಡಿಯೋಲ್ಲಿ ಏನನ್ನ ವಾಲಂಟಿಯರ್ ವರ್ಕ್ ಮಾಡ್ಬೋದು. ರಿಟೈರ್ಡ್ ಪೀಪಲ್ ಇದ್ದರೆ ಅಲ್ಲಿ ಬಂದು ಮ್ಯಾನೇಜ್ಮೆಂಟ್ ಮಾಡ್ಬೋದು, ಒಂದು ಕಾಫಿ ದುಡ್ಡು ಕೊಡ್ಬೋದು. ಇದು ನನ್ನ ರಿಕ್ವೆಸ್ಟ್. ಸಾರು ಕನಸು ನಾವು ನೆನಸು ಮಾಡಬೇಕಂದ್ರೆ ಎಲ್ಲರೂ ಸಹಕಾರ ಬೇಕು. 10 ರೂಪಾಯಿ ಮಿನಿಮಮ್ ಒಂದು ಕಾಫಿ ಕುಡ್ದಿದ್ದೇವಂತ ಹುಂಡಿಯಲ್ಲಿ ಹಾಕಿ ಅದು PMC ಚಾನಲ್ ಕೊಟ್ಟರೆ ಇದು ಒಂದು ಒಳ್ಳೆಯ ಸಹಕಾರ ಆಗುತ್ತೆ. ಒಂದೊಂದು ಊರಲ್ಲಿ ಒಬ್ಬೊಬ್ಬರು ಇನ್ಚಾರ್ಜ್ ತಗೊಂಡು, ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದೊಂದು ಸೆಂಟರು ಇನ್ಚಾರ್ಜ್ ತಗೊಂಡು ಅವರು ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಮೈಸೂರು ಬೇಕಾದಷ್ಟು ಮೆಂಬರ್ಸ್ ಇದ್ದಾರೆ ಮಾಡೋರು. ನಿಮ್ಮೆಲ್ಲರ ಸಹಕಾರ ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.